ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಇವತ್ತು 3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದೆ. ಈಗ ನೂತನವಾಗಿ ಏನು ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆಯಿಂದ ಶುಭಾಶಯಗಳು ತಿಳಿಸ್ತಾ, ಹಾಗೆ ಏನು ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರತಿ ಸರ್ಕಾರದಲ್ಲೂ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ, ಪ್ರಮುಖವಾದ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದಂದರೆ ಉತ್ತರ ಕರ್ನಾಟಕ ಭಾಗಕ್ಕೆ 2 ಉಪಮುಖ್ಯಮಂತ್ರಿ ಸ್ಥಾನ ಕೊಡಿ, ಸುಮಾರು 10 ಸಚಿವ ಸ್ಥಾನ ಕೊಡಿ ಅಂತ ಒಂದು ಕೋರಿಕೆ ಅಷ್ಟೇ, ಆಗ್ರಹ ನಮ್ಮದು. ಈಡೇರಲಿಲ್ಲ ಅಂದರೆ ಮತ್ತೆ ಈಗ ರಾಜ್ಯಾಧ್ಯಕ್ಷ ಹತ್ರ ಹೋಗ್ತೀವಿ, ರಾಷ್ಟ್ರೀಯ ಅಧ್ಯಕ್ಷ ಹತ್ರ ಹೋಗ್ತೀವಿ, ಮನವಿ ಕೊಡ್ತೀವಿ, ಕೇಳ್ತೀವಿ. ಇನ್ನೇನು ನಮ್ದು ಯಾವುದೋ ಒಂದು ಪ್ರತಿಭಟನೆ ಹೋರಾಟ ಅನ್ನೋಕ್ಕಿಂತ ಒಂದು ಸಮಾಧಾನಕವಾಗಿ ನಾವು ಕೇಳ್ಕೋದು ಅಷ್ಟೇ ನಮ್ಮ ಕೆಲಸ ಅಷ್ಟೇ. ಇಂಥವ್ರು ಅಂತೆಲ್ಲ 4 ಜನ ಹೆಸರು ಹೇಳಿದ್ದೀನಿ. ಸತೀಶ್ ಜಾರಕಿಹೊಳಿ ಸಾಹೇಬ್ ಹೇಳಿದ್ದೀನಿ, ಎಂ ಬಿ ಪಾಟೀಲ್ ಹೆಸರು ಹೇಳಿದ್ದೀನಿ, ಆಮೇಲೆ ಎಚ್ ಕೆ ಪಾಟೀಲ್ ಅವ್ರ ಹೆಸರು ಹೇಳಿದ್ದೀವಿ. ಹಿರಿಯರು ಅನುಭವಿಗಳು ಯಾರಿದ್ದಾರೆ ಟೋಟಲ್, ಇಂಥವ್ರ ಹೆಸರು ಅಂತಲ್ಲ, ಅನುಭವಿಗಳು ಯಾರಿದ್ದಾರೆ ನಿಮ್ಗೆ ಗೌರ್ಮೆಂಟ್ ಸೆಂಟ್ರಲಲ್ಲಿ ಗೊತ್ತಿರುತ್ತೆ, ಸ್ಟೇಟಲ್ಲಿ ಗೊತ್ತಿರುತ್ತೆ. ಯಾವುದೇ ಒಂದು ಸಮುದಾಯದ ಬಗ್ಗೆ ಹೇಳ್ತಾ ಇಲ್ಲ, ಯಾವುದೋ ಒಂದು ವ್ಯಕ್ತಿಗತವಾಗಿ ಹೇಳ್ತಾ ಇಲ್ಲ. ಅನುಭವಿ ರಾಜಕಾರಣಿಗಳಿಗೆ ಏನು ಸುಮಾರು 30-40 ವರ್ಷದಿಂದ ಏನು ರಾಜಕಾರಣದಲ್ಲಿದ್ದಾರೆ, ಎಲ್ಲ ರಾಜಕೀಯ ಅನುಭವ ಗೊತ್ತಿರೋಂತಿದ್ದಾರೆ, ಎಲ್ಲ ಸೆಂಟ್ರಲ್ ಕಾಂಟ್ಯಾಕ್ಟಲ್ಲಿ ಇರೋರು ಇದ್ದಾರೆ. ಅಂಥವ್ರಿಗೆ ನಾವು ಉಪಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಹೇಳ್ತೀವಿ. ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ಒಂದು ಜಿಲ್ಲಾವಾರು, ತಾಲೂಕುವಾರು, ಕ್ಷೇತ್ರವಾರು ಅಂತ ಯೋಚನೆ ಮಾಡಿದ್ರೆ ಉತ್ತರ ಕನ್ನಡ ಭಾಗದವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕಳಕಳಿ ಇರೋಂಥ ವ್ಯಕ್ತಿಗಳಿಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಾರೆ. ವ್ಯಕ್ತಿ ಯಾರೂ ಇಲ್ಲ ಸರ್. ಇರೋದ್ರಲ್ಲಿ ನಾವು 10% ಕೇಳಿದ್ವಿ ಸರ್, 50% ನಮ್ಗೆ ಕೊಡಿ ಅಂತ ಹೇಳ್ತೀವಿ. ನಿಮ್ಮ ಸರ್ಕಾರ ಬರೋದೇ BJP ಆಗಲಿ ಕಾಂಗ್ರೆಸ್ ಆಗಲಿ ಬರ್ತಾ ಇರೋದೇ ಉತ್ತರ ಕರ್ನಾಟಕ ಭಾಗದಿಂದ. ಎಲ್ಲ ಹೋರಾಟಗಳು ನಾವೇ ಮಾಡ್ತೀವಿ, ಆಗ್ತಾ ಇರೋದೆಲ್ಲ ನಮಗೆ ಅನ್ಯಾಯ. ಆ ಕಾರಣಕ್ಕೆ ನಾವು ಕೇಳ್ತಾ ಇರೋದು ನಮಗೆ 50% ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತೀವಿ. ಇಲ್ಲ, ಇದು ಇವತ್ತು ಪತ್ರಿಕಾಗೋಷ್ಠಿ ಹೊರಡಿಸ್ತೀವಿ. ನೆಕ್ಸ್ಟ್ CMಗೆ ಒಂದು ಟೈಮ್ ಕೇಳಿದ್ದೀವಿ. CMಗೂ ಕೂಡ ನಾವು ಮನವಿ ಮಾಡ್ಕೊತೀವಿ. ಅವ್ರಿಗೆ ಶುಭಾಶಯ ಕೋರ್ಬಿಟ್ಟು ಒಂದು ಮನವಿ ಮಾಡ್ಕೊಡೋ ಅಂತ ಅನ್ಕೊಂಡಿದ್ದೀವಿ ಸರ್. ನನ್ನ ಹೆಸರು ಶಿವಕುಮಾರ್ ಆರ್ ಮೇಟಿ, ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆಯ ಅಧ್ಯಕ್ಷ ಸರ್. ನಮಸ್ಕಾರ. ಕುಡಿಯೋದು ಒಂದೇ ಜಲ, ಇರೋ ಒಂದೇ ನೆಲ, ಉಸಿರಾಡ ಒಂದೇ ಗಾಳಿ, ಹೀಗಿದ್ದು ಏಕೆ ತಾರತಮ್ಯ? ಉತ್ತರ ದಕ್ಷಿಣ ಎಲ್ಲವನ್ನು ಅವರು ವೆಂಕಟ ನೆನಪಾಗ್ತಾರೆ. ನಮ್ಮ ಉದ್ದೇಶ ಸ್ಪಷ್ಟವಾಗಿ ಪ್ರಾದೇಶಿಕ ಸಮತೋಲನ ಕಾಯ್ಕೋಬೇಕು. ಸರ್ಕಾರಕ್ಕೆ, ಪಕ್ಷಕ್ಕೆ, ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ಳೋದು ಅಂತಂದರೆ ಪ್ರಾದೇಶಿಕ ಸಮತೋಲನ ಕಾಪಾಡಿಕೊಳ್ಳಿ. ಉತ್ತರ ಕರ್ನಾಟಕಕ್ಕೆ ಸಮಸ್ಯೆ ಬಂದಾಗ ಉತ್ತರ ಕೊಡದೆ ಉತ್ತರ ಕರ್ನಾಟಕ. ಅದಕ್ಕೋಸ್ಕರ ನಾವು ಇವತ್ತು ಹೇಳಿದ್ದು ಭಾಳ ಸ್ಪಷ್ಟವಾಗಿ, ಎಂ ಬಿ ಪಾಟೀಲು, ಸತೀಶ್ ಜಾರಕಿಹೊಳಿ, ಎಚ್ ಕೆ ಪಾಟೀಲು, BR ಪಾಟೀಲ್ ಆಳಂದ, ಹೀಗೆ ಹಲವಾರು ಇದ್ದಾರೆ ಜನ. ಅವ್ರಿಗೆ ಯಾರು ಸೂಕ್ತ ಕರೆ ಹೈಕಮಾಂಡ್ ನಿರ್ಧಾರ ಮಾಡಲಿ, ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಲಿ. ಚಾಣಕ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎಲ್ಲ ಗೊತ್ತಿದೆ ಅವರಿಗೆ. ಅದನ್ನು ಅಳಿದು ತೂಗಿ ಸಮುದಾಯಕ್ಕೆ, ಮತ್ತು ಸಮುದಾಯ ಅಂದರೆ ಉತ್ತರ ಕರ್ನಾಟಕ 14 ಜಿಲ್ಲೆ ಸಮುದಾಯನ ಹೇಳ್ತಾ ಇರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಎರಡು ಕೂಡ. ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡೋದು ಒಂದೇ, ಬುದ್ಧ ಬಸವರು ಮನೆ ಬಿಟ್ಟೆಗಳಿಗೆ, ಯೇಸು ಕ್ರಿಸ್ತ ಶಿಲುಬೆಗಳಿಗೆ, ಮೊಹಮ್ಮದ್ ಪೈಗಂಬರ್ ದೇವಾಣಿ ಕೇಳಿದಗಳಿಗೆ, ಮಧು ಸಹರ ಮಕ್ಕಳು ಹಸಿರಿಗಳಿಗೆ, ಕಿತ್ತೂರು ಚೆನ್ನಮ್ಮ ತ್ಯಾಕರೆ ಕೊಂದಗಳಿಗೆ, ಬಸವಣ್ಣ ಕಾಯಕ ಕೆಲಸಗಳಿಗೆ, ಈ ಗಳಿಗೆಗೆ ಸಾಕ್ಷಿಯಾಗಿ, ಶತಮಾನದ ಗಳಿಗೆಗೆ ಸಾಕ್ಷಿಯಾಗಿ ಪ್ರಾದೇಶಿಕ ಸಮತೋಲನವನ್ನು ಸರಿ ಮಾಡ್ತಕ್ಕಂಥ ಗಳಿಗೆ ಇದು ಆಗಲಿ. ಧನ್ಯವಾದಗಳು. ಡಾಕ್ಟರ್ ಬಸವರಾಜ್ ದಿಂಡೂರ್, ಉತ್ತರ ಕನ್ನಡ ಸಂಘದ ಮಾಜಿ ಅಧ್ಯಕ್ಷರು.